ಇದು ಕೃಷ್ಣಾ ನದಿ. ಇದು ನಿಮ್ಮ ಜಾಗ ನದಿಗೆ ಸೀಮಿತ ಅಂತೇಳಿ ದೇವರಿಗೂ ತೋರಿಸ್ತಾರ ಜನ. ಓಕೆ, ದೇಶ ತುಂಬ ಕಚರಾನೇ ತುಂಬ್ಕೊಂಡ್ಬಿಟ್ಟೈತೆ. ಜನರ ಮೈಂಡಲ್ಲೂ ಕಚರಾನೇ ತುಂಬಿದೆ. ಅದಕ್ಕೆ ಈ ಕಚರ ಹೆಂಗೆ ಹೋಗಿದಾರೆ, ಕಚರದಲ್ಲೆಲ್ಲ ಫೋಟೋಗಳು, ಲಕ್ಷ್ಮಿ ಫೋಟೋ ಇರ್ಬೋದು. ಇದು ರೊಟ್ಟಿ ಹೋಗಿದಾರೆ, ಚಪಾತಿ. ದೇವ್ರನ್ನ ಒಂದು ಕಡೆ ಹೊಗಳೋದು, ಒಂದು ಕಡೆ ನೀರಲ್ಲಿ ಎಸೆಯೋದು, ಇಂಥ ಭಕ್ತಿಗಳು ನಮ್ಮ ದೇಶದಲ್ಲೇ ಕಾಣೋದು, ಬೇರೆಲ್ಲೂ ನೋಡೋದಕ್ಕೆ ಸಿಗೋದು ಇಲ್ಲ. ಇದು ನೋಡಿದು ನಾಗರ ಹಾವಿನ ಕೆತ್ತನೆ ಮಾಡಿ ಎಸ್ಬಿಟ್ಟವ್ರೆ ನದಿ. ಇದು ಗಣಪತಿದು. ಇಲ್ಲಿ ನೋಡಿ ಎಷ್ಟೊಂದು ಗಣಪತಿ ಮೂರ್ತಿಗಳು ಹೋಗಿದ್ದಾರಂತ. ಇಷ್ಟೊಂದು ಹೋಗ್ಯದ ಗಣಪತಿ ಮೂರ್ತಿಗಳು, ಇಷ್ಟೊಂದು. ಯಾವಾಗೂ ಗಣೇಶ ಚತುರ್ಥಿಯಲ್ಲಿ ಗಣಪತಿಯನ್ನು ಕೂಡಿಸಿದಾಗ ಒಗದೇ ಇರೋದು ಇದೆಲ್ಲ. ಇನ್ನೂ ಅವುಗಳು ಕರಗೂ ಇಲ್ಲ. ಇದ ನಮ್ಮ ಭಾರತ ದೇಶದ ಪದ್ಧತಿ. ದೇವರನ್ನು ನೋಡ್ಕೋ ರೀತಿನಲ್ಲಿ ದೇವರ ಭಕ್ತಿ ಹೃದಯದಲ್ಲಿ ಅಷ್ಟೇ ಇರಬೇಕು, ನಮ್ಮ ಆತ್ಮದಲ್ಲಿ ಅಷ್ಟೇ ಇರಬೇಕು ಭಕ್ತಿಯನ್ನು. ಈ ಥರ ಹೊರಗಡೆ ತೋರಿಸೋದು ಇದು ಡಂಬಾಚಾರ ಅಂತ ಅನ್ಸುತ್ತೆ ಅಷ್ಟೇ. ಧಾರ್ಮಿಕ ಪದ್ಧತಿಗಳು ಮಾಡ್ಕೊಂಡು ಹೋಗ್ಬೇಕು, ಈ ರೇಂಜಿಗೆ ಮಾಡಬಾರ್ದು. ಏನಕ್ಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಇವು ನೋಡಿ ಎಲ್ಲ ಈ ಥರ ಮಾಡಿಬಿಟ್ಟು ಏನು ಸಾಧಿಸಕ್ಕೆ ಹೊರಟಿದ್ದಾರೆ ಅಂತ ಜನ ನೋಡಿ. ಗಣಪತಿ ಕಣ್ಣು ಹೋಗಿದ್ದಾವೆ, ಕಿವಿ ಹೋಗಿದೆ, ಎಲ್ಲ ನಾಶ. ಇವರೇ ಕೂತು ಧರ್ಮವನ್ನು ಭ್ರಷ್ಟ ಮಾಡ್ತಾರಲ್ಲಪ್ಪ. ಇದು ಯಾವ ದೇವರು ಅಂತ ಗೊತ್ತಿಲ್ಲ. ಪಾದ ಇದು ಗೋಲ್ಡನ್ ಗಣೇಶ್. ಯಾರೋ ತೆಗೆದಿಟ್ಟು ಹೋಗೋವ್ರೆ ಪುಣ್ಯಾತ್ಮ. ಇಲ್ಲಾಂದರೆ ಇದನ್ನು ಬಿದ್ದಿರೋದೆ ಎಲ್ಲೋ. ಆಮೇಲೆ ಇಲ್ಲೂ ಒಂದಿದೆ, ಏನೋ ಮೂರ್ತಿ, ಯಾರ್ದೋ ಗೊತ್ತಿಲ್ಲ. ಇದು ಯಾರು ಮೂರ್ತಿ ಅಂತ ನನಗೂ ಗೊತ್ತಿಲ್ಲ. ಬಾಳುಮಾಮ ಇರ್ಬೋದು, ಇಲ್ಲಾಂದರೆ ಲಡ್ಡು ಮುತ್ತೆ ಇರ್ಬೋದು ಅಂತ ನನ್ನ ಭಾವನೆ. ಅಲ್ಲರಿ, ಈ ಥರ ಒಗೆದ್ರೆ ನದಿಗೆ ತಾವು ಆರಾಧ್ಯ ದೈವ ಎಂದು ತಿಳ್ಕೊಂಡಿರೋ ದೇವರನ್ನು ಈ ಥರ ನದಿಗೆ ಎಸಿತಾರಪ್ಪ ಅಂತಂದರೆ ಜನ ದೇವ್ರಿಗಿನ್ನ ದೊಡ್ಡವರಲ್ಲ, ದೇವ್ರನ್ನ ತಂದು ನದಿಗೆ ಎಸೆದು ಬಿಡ್ತಾರಲ್ಲ. ನಿಮ್ಮ ಜಾಗ ನದಿಗೆ ಸೀಮಿತ ಅಂತೇಳಿ ದೇವ್ರಿಗೂ ತೋರಿಸ್ತಾರ ಜನ. ಬಡವ್ರನ್ನ ಸರ್ಕಾರ ನಿಮ್ಮ ಜಾಗ ಯಾವುದು ಅಂತ ತೋರಿಸ್ಬಿಡ್ತೈತೆ. ದೇವ್ರುಗಳಿಗೆ ಜನ ನಿಮ್ಮ ಜಾಗ ಯಾವುದಂತ ತೋರಿಸ್ತಾರೆ. ನದಿಗಳಿಗೆ ಕಚರಾಪಟ್ಟಿ, ಎಲ್ಲ ಥರ ಕಾಗದಗಳು, ಇಂಥದ್ದೆಲ್ಲ ಹೋಗೋದು, ನದಿನ ಗಲೀಜು ಮಾಡಿ ಇಂಥದ್ದೆಲ್ಲ ಬೇಕಿತ್ತ ಅಂತ. ಇದು ಕೃಷ್ಣಾ ನದಿದು. ರೊಟ್ಟಿ ಹೋಗಿದಾರೆ, ಚಪಾತಿ. ಒಳಗಾದ್ರೂ ಹೋಗಿಬೇಕಾಗಿತ್ತು, ಇನ್ನೂ ಸ್ವಲ್ಪ ಒಳಕ್ಕೆ. ಲಕ್ಷ್ಮಿ ಫೋಟೋ ಇರ್ಬೋದು. ಇದು ಕೂಡ ಎಸೆಬಿಟ್ಟವ್ರೆ. ಇಲ್ಲಿ ನೋಡಿ, ಇದು ಕಚರ ಹೆಂಗೆ ಹೋಗಿದಾರೆ, ಕಚರದಲ್ಲೆಲ್ಲ ಫೋಟೋಗಳು, ಮನೆ ದೇವರು. ನೋಡಿದು ಕಚರ. ದೇಶ ತುಂಬ ಕಚರಾನೇ ತುಂಬ್ಕೊಂಡ್ಬಿಟ್ಟೈತೆ. ಜನರ ಮೈಂಡಲ್ಲೂ ಕಚರಾನೇ ತುಂಬಿದೆ. ಅದಕ್ಕೆ ಈ ಕಚರ ದೇಶದಲ್ಲಿ, ನದಿಗಳಲ್ಲಿ ಕಾಣೋದು. ಕಾಯಿನ ದೇವ್ರಿಗೆ ಹೊಡೆಯೋದು, ತಂದ್ಬಿಟ್ಟು ಇಲ್ಲಿ ಹೋಗೋದವ್ರೆ ಅಲ್ವಾ. ಹೆಂಗಿರ್ಬೋದು ಇದು ದೃಶ್ಯಗಳು. ಈ ರೇಂಜಿಗೆ ಒಂದು ನದಿ ಗಲೀಜಿದೆ ಅಂದರೆ, ಇನ್ನು ಯಮುನಾ ನದಿ, ಗಂಗಾ ನದಿ ಯಾವ ಥರ
ಗಲೀಜಾಗಿ ಇಟ್ಟಿರ್ಬೋದು ಅಂತ ವಿಚಾರ ಮಾಡಿ. ಇಲ್ಲಿ ನೋಡಿ ಗಣೇಶ ಬಿದ್ದವನೇ. ಸ್ವಲ್ಪ ಮಟ್ಟಿಗೆ ಮುರಿದಿದೆ, ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಹಾಂ, ಪರವಾಗಿಲ್ಲ. ದೇವರುಗಳನ್ನು ನೀವು ಪೂಜಿಸ್ತೀರಂದರೆ ಈ ಥರ ಒಗಿಬೇಡ್ರ. ದೇವರನ್ನೋ ಶಕ್ತಿ ಮನದಲ್ಲೇ ಇರಬೇಕು. ಆಯ್ತಲ್ಲ ಕ್ಲೀನು? ಓಕೆ, ಪರ್ಫೆಕ್ಟಾ? ಓಕೆ, ಚಲೋ ಆಗೆ ಬಡು. ಇಲ್ಲಿ ಲಿಂಗ ಇಟ್ಟವ್ರೆ. ಶಿವ ಮತ್ತು ಗಣೇಶ ತಂದೆ ಮಗ ಅಂತ ಹೇಳ್ತಾರೆ. ತಂದೆ ಮಗನ ಬೇರೆ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು ಇಲ್ಲೇ ತಂದುಬಿಟ್ಟಿರ್ತೇನೆ. ಆವಾಗಲೇ ಅದು ಯಾರೋ ಇಟ್ಟಿದ್ರು ಇಲ್ಲೇ.